ಸರ್ಕಾರಕ್ಕೆ ನಿಧಿ ಕೊಟ್ಟಿದ್ದ ಕುಟುಂಬಕ್ಕೆ ಉಳಿದಿದ್ದು ಬರೀ ಕಣ್ಣೀರು. ಶಾಲ್ ಹೊತ್ತಿಸಿ ಹೋದ ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾಯ ಆಗಿದ್ದಾರೆ. ನಿಧಿ ಹಸ್ತಾಂತರ ಮಾಡಿ 9 ದಿನದ ನಂತರ ಹೇಗಿದೆ ರಿತ್ತಿ ಕುಟುಂಬದ ಸ್ಥಿತಿ? ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ನಿಧಿಯನ್ನ ಹಸ್ತಾಂತರ ಮಾಡಿದ್ದಕ್ಕೆ ಅಧಿಕಾರಿಗಳು ಬಂದ್ರು, ಜನಪ್ರತಿನಿಧಿಗಳು ಬಂದ್ರು, ಶಾಲ್ ಹೊತ್ತಿಸಿದ್ರು, ಸನ್ಮಾನ ಮಾಡಿದ್ರು, ಹೋದ್ರು. ಆದರೆ ಈಗ ಪ್ರಾಮಾಣಿಕತೆ ಮೆರೆದಂತ ರಿತ್ತಿ ಕುಟುಂಬದ ಸ್ಥಿತಿ ಹೇಗಿದೆ? ನಿಧಿ ಹಸ್ತಾಂತರ ಮಾಡಿ 9 ದಿನ ಕಳೆದಿದೆ. ನಿಧಿ ಸಿಕ್ಕ ದಿನ ಅಧಿಕಾರಿಗಳು ಬಂದ್ರು, ಅಧಿಕಾರಿಗಳ ದಂಡೆ ಬಂತು, ಜನಪ್ರತಿನಿಧಿಗಳು ಬಂದ್ರು. ಜನವರಿ 10ರಂದು ನಿಧಿ ಸಿಕ್ಕ ದಿನವೇ ಸರ್ಕಾರಕ್ಕೆ ಅದನ್ನ ಹಸ್ತಾಂತರ ಮಾಡಲಾಯಿತು. ನಿಧಿ ಹಸ್ತಾಂತರಿಸಿ ಮಾರನೇ ದಿನ ಅಧಿಕಾರಿಗಳ ದಂಡೆ ಬಂದಿತ್ತು. ತಾಯಿ ಗಿರಿಜವ್ವ, ಮನೆಯಲ್ಲಿರೋ ಕಸ್ತೂರವ್ವಗಿಲ್ಲ ಈಗ ಆಸರೆ. ಮಗ ಪ್ರಜ್ವಲ್ ಜೊತೆ ತಾಯಿ ಮನೆಯಲ್ಲಿದ್ದಾರೆ ಕಸ್ತೂರವ್ವ. ಮನೆ ಇಲ್ಲದ ಪರಿಸ್ಥಿತಿ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ. ಕೈಯಲ್ಲಿದ್ದದ್ದೆಲ್ಲವೂ ಹೋಯ್ತು. ನಿಧಿ ಕೊಟ್ಟು ಭಯದಲ್ಲಿದ್ದೀನಿ, ನಿಧಿ ಕೊಟ್ಟು ತಪ್ಪು ಮಾಡಿಲ್ಲ, ನಮ್ಮ ಮನೆ ಆಗಬೇಕು ಅನ್ನೋ ಆಸೆ ಅಷ್ಟೇ ಅಂತ ಕುಟುಂಬ ಹೇಳ್ತಾ ಇದೆ. ಈ ಕಡೆ ಮನೆನೂ ಕೂಡ ಸರ್ಕಾರ ತನ್ನ ಕಬ್ಜಾ ಮಾಡಿಕೊಂಡಿದೆ, ಯಾಕಂದ್ರೆ ಅಲ್ಲಿ ಪರಿಶೀಲನೆ ನಡೆಸಬೇಕು ಅಂತ. ಈ ಕಡೆ ನಿಧಿ ಕೂಡ ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗಿದೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಂತಹ ಪ್ರಕರಣ ರಾಜ್ಯದಾದ್ಯಂತ ಸದ್ದು ಮಾಡಿತ್ತು. ಇಂದಿಗೆ ಆ ಪ್ರಕರಣ ನಡೆದು 9 ದಿನ ಕಳೀತಾ ಬಂತು. 9 ದಿನದ ನಂತರ ರಿತ್ತಿ ಕುಟುಂಬದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಕಸ್ತೂರವ್ವ ಅವರ ತಾಯಿ ಮನೆ ಅಂದರೆ ಗಿರಿಜವ್ವ ಅವರ ಮನೆಯಲ್ಲಿ ಅವರು ವಾಸವಿದ್ದಾರೆ. ತಾವು ಹೊಸದಾಗಿ ಕಟ್ಟಿಸ್ತಕ್ಕಂತಹ ಮನೆಯ ಪಾಯದಲ್ಲಿ ಚಿನ್ನದ ನಿಧಿ ಸಿಕ್ಕಿತ್ತು. ಅಂದಾಜು 466 ಗ್ರಾಮ್ ಬಂಗಾರ ಅದಿತ್ತು. ಆ ಬಂಗಾರವನ್ನು ಪ್ರಜ್ವಲ್ ರಿತ್ತಿ ಅನ್ನೋ ಬಾಲಕ ಅದನ್ನು ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದ್ದ. ಅದಾದ ನಂತರದಲ್ಲಿ ಅವರಿಗೆ ಮನೆ ಕಟ್ಟಿಕೊಡೋ ಭರವಸೆಯನ್ನು ಕೂಡ ನೀಡಿದರು. ಆದರೆ ಇವತ್ತಿಗೆ 9 ದಿನ ಕಳೆದರೆ ಅವರ ಮನೆ ಪರಿಸ್ಥಿತಿ ಹೇಗಿದೆ, ಅವರ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅಮ್ಮ, 9 ದಿನ ಆಯಿತು, ಏನು ಯಾರು ಬಂದಿದ್ರು ಅಧಿಕಾರಿಗಳು? ಹೆಂಗೆ ಈ ಮಂಡು ಹೋಗ್ಯಾರ ಮಾಡ್ಕೊಟ್ಟು ನೀನೇನೇನು ಬೇ ಅದನ್ನು ಮನೆ ಈ ಜಗ ನೋಡಿ ಎಣ್ಣೆ ಮನೆ ಇನ್ನು ಮಾಡ್ಕೊಟ್ಟು ಅನ್ನಾರೆ. ನಮ್ಮ ಜಗ ಕೂಡ ಅನಿ ಹೂ ಅನ್ನಾರೆ. ನಮ್ಮ ಹೂ ಅಂತಾರ ಹೂ ಅಂತಾರ ಮಾಡ್ಕೊಟ್ಟು ಅಂತಾರ. ಯಾರು ಬಂದಿದ್ರಮ್ಮ? ಅವ್ರೆ ಇಲ್ಲ ಅಲ್ಲಿ ಆತಮ್ಮ, ಇಲ್ಲಿ ಈ ಮನೆಗೆ ಬಂದಿದ್ರ? ಮನೆ ಮನೆ ಯಾರು ಬಂದಿದ್ರು? ಅಲ್ಲ ಅಲ್ಲೆಲ್ಲ ಬಂದಿದ್ರ? ಇಲ್ಲ ಯಾರು ಬಂದಿದ್ವಿ, ಅಲ್ಲಿ ಯಾರು ಬಂದಿದ್ವಿ, ಅಲ್ಲಿ ಅಷ್ಟ ಬಂದಿ. ಶನಿವಾರ ಆದ್ಮೇಲೆ ರವಿವಾರ ಬಂದಿದ್ರು. ರವಿವಾರ ಬಂದು ಶಾಲ್ ಹೊದಿಸಿ ಹೋಗಾರ. ಯಾರಿ ಮೊನ್ನೇನು ಇನ್ನ ಅಲ್ಲ ನಮಗೆ ಭಯ ಅಂತ ಏನು ಎಲ್ಲ ಕೈಯನ್ನು ಇನ್ನು ಕೆಲಸ ಮಾಡಕ್ಕೆ ಹರಿಸಿಲ್ಲ ರೀ. ಏನು ಮಾಡಕ್ಕೆ ಹರಿಸಿಲ್ಲ, ಸುಮ್ಮನೆ ಏನು ಮಾಡು ಅನ್ನೋದು ಯೋಚನೆ ನಮಗೆ. ಈ ನಿಧಿ ಕೊಟ್ಟು ಏನಾದರೂ ತಪ್ಪು ಮಾಡಿದ್ವಿ ಅಂತ ಅನಿಸುತ್ತೆ? ನಾನು ಇವತ್ತು ನಾನು ತಪ್ಪು ಮಾಡಿವಿ ಅನ್ನೋದು ಅಂತೀನಿ. ನಾನು ಏನಂದ್ರೆ ಬನ್ನಿರಿ ನಮ್ಮ ಮೇಡ ಬನ್ನಿ ನನ್ನ ಭಾವನೆ ಅದೇ. ನನ್ನ ಇವತ್ತು ಅದೇ ನನ್ನ ಭಾವನೆ. ನಮ್ಮ ಮನೆ ನಾವು ಏನು ಚಿಂತಿಲ್ಲ, ತಂದೆ ತಾಯಿನೂ ಚಿಂತಿಲ್ಲ, ನಮ್ಮನು ಚಿಂತಿಲ್ಲ ರೀ. ನಮ್ಮ ಮನೆ ಯಾರು ಅದು ತಾಯಿ ಮನೆಯಾಗಿರ್ಬೇಕು. ಸ್ವಂತ ಮನೆ ಇದ್ರೂ ತಾಯಿ ಮನೆಯಾಗಿರೋ ಪರಿಸ್ಥಿತಿ. ಏನು ಹೇಳ್ತಾರಮ್ಮ ಅಧಿಕಾರಿಗಳು? ಈಗ ಗ್ರಾಮ ಪಂಚಾಯತಿಯವರು ಬರ್ತಾರ, ಜಿಲ್ಲಾ ಮತ್ತು DC ಅವ್ರು ಹೇಳಿದ್ರು ನಿಮ್ಮ ಜೊತೆ ಇರ್ತೇವೆ ಅಂತೇಳಿ. DC ಅವ್ರು ಏನಾದರೂ ಬಂದಿದ್ರಾ? ಒಳ್ಳೆ ಮೊನ್ನೇನು ಒಳ್ಳೆ ಮೊನ್ನೇನು ಬಂದಾನು ಒಳ್ಳೆ ಮೊನ್ನೇನು ಒಳ್ಳೆ ಏನು ಮೊನ್ನೇನು ಏನು ಸಹಿ ಮಾಡಿಸ್ಕೊಂಡು ಯಾರನ್ನ ಏನಾರ ಪುಳು ಏನು ಅಂತಾರೆ ಏನು ಏನು. ಪ್ರಜ್ವಲ್, ಈಗ ಅನಿಸುತ್ತ ನಿನಗೆ ಬಂಗಾರ ಕೊಟ್ಟು ಯಾಕೆ ಕೊಟ್ಟೆ ಅಂತ ಹಿಂಗೆ ಅನಿಸುತ್ತೋ ಏನು? ಹೆಂಗೆ ಖುಷಿನ ಐತಿ ಕೊಟ್ಟು? ಏನು ನನಗೆ ಕೊಡಬಾರ್ದಾಗಿತ್ತು ಅಂತ ಹಿಂಗೇನು ಅನಿಸಿಲ್ಲ? ಈಗ ಹೆಂಗೆ ಅನಿಸುತ್ತೆ? 8 ದಿನ ಬಿಟ್ಟು ಈಗ ಅವತ್ತಿನ ದಿನ ನೆನೆಸ್ಕೊಂಡ್ರೆ ಹೆಂಗೆ ಅನಿಸುತ್ತೆ ಈಗ? ಅವ್ರು ಏನೋ ಬರ್ಕೊಟ್ಟಿಲ್ಲ, ಪಟ್ಲ ಏನೋ ಬರ್ಕೊಟ್ಟಿಲ್ಲ, ಏನು ಮಾಡಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.